ಇವತ್ತು ಖರ್ಚಿಗೆ ಕಾಸಿಲ್ವೇ? ಖರ್ಚಿಗೆ ಕಾಸು ಬೇಕಾಗಿತ್ತು ನನಗಂತೂ. ಖರ್ಚು ಕಾಸೇ ಕಾಣ್ತಾ ಇಲ್ಲ. ಇವಳು ಬ್ಯಾಗ್ನ ತಗೊಂಡು ಬಂದು ಇಲ್ಲೇ ಇಕ್ಬಿಟ್ಟವಳೆ. ಇವಳು ಬ್ಯಾಗಾಗ ಏನಾದರೂ ದುಡ್ಡೈತಾ ಅಂತ. ಏನು ಬಿಡು, ಚೆನ್ನಾಗಿ ದುಡಿತಾಳೆ. ಇನ್ನೇನಂತೆ, ಅದು ಬೇರೆ ಬೋನಸ್ಸು ಅದು ಇದು ಅಂತೇಳ್ಬಿಟ್ಟು ದುಡ್ಡು ಮೇಲೆ ದುಡ್ಡು ದುಡ್ಡು ಮೇಲೆ ದುಡ್ಡು ಅಂತ ತರ್ತಾನೆ ಇರ್ತಾಳೆ. ಇನ್ನು ಇವಳಿಗೇನು ಕಷ್ಟ? ಒಂದು ಸ್ವಲ್ಪ ದುಡ್ಡು ಎತ್ಕೊಂಡ್ಲಾ? ಹ್ಞೂ, ಬೇಡವಾ? ಏನಾಗ್ತೈತೆ? ನನ್ನ ಹೆಂಡ್ತಿ ನನ್ನ ಇಷ್ಟ, ನನ್ನ ದುಡ್ಡು ಎತ್ಕೊಂಡ್ರೆ ಏನಾಗ್ತೈತೆ? ಎತ್ಕೊತೀನಿ. ಏನು ಇಷ್ಟೊಂದು ಮಡಗವಳೆ? 4,000 ಮಡಗ್ಬಿಟ್ಟವಳೆ. 1,000 ಇಕ್ಬಿಟ್ಟು ಇನ್ನು 3,000 ಎತ್ಕೊಂಡ್ಲಾ? 4,000 ಎತ್ಕೊಬಿಡ್ಲಾ? ಬೇಡ, ಇರಲಿ 1,000 ಇರಲಿ. ಅವಳು ಆಮೇಕಿಂತ ಬಸ್ ಚಾರ್ಜ್ಗೋ ಅದಕ್ಕೋ ಇದಕ್ಕೋ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಏನಾರು ಅವಳು ಅದು ಇದು ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಬಿಟ್ರೆ ಬೇಡ 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 ಬೇಡ. 1,000 ಮಡಗ್ಬಿಟ್ಟು ಇನ್ನು ಉಳಿದಿರೋದನ್ನ ಎತ್ಕೊಬಿಡ್ತೀನಪ್ಪ. ಸುಮ್ಮನೆ ಯಾಕೆ ಉಳಿದಿರೋದಲ್ಲಿ ಎತ್ತಿಕೊಬಿಟ್ರೆ ಸೊರೋಯ್ತದೆ. ಅಪ್ಪ, ಇವತ್ತಿನ ಖರ್ಚಿಗೆ ಕಾಸಾಯಿತು. ಯಾರಿಗೂ ಗೊತ್ತಾಗಲ್ಲ ಬಿಡು. ಎತ್ಕೊಂಡೋದ್ರೆ ಏನು ತಾನೇ ಗೊತ್ತಾಗ್ತೈತೆ, ಯಾರಿಗೂ ಗೊತ್ತಾಗಲ್ಲ. ರೀ, ಎಲ್ಲಿ ಹೊರಟ್ರಿ? ಅಬ್ಬ, ಎಲ್ಲೂ ಇಲ್ಲ, ಇಲ್ಲೇ ಹೊಸಿ ಕೆಲಸ ಇತ್ತು. ಅದಕ್ಕೇನೆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಯಾಕೆ? ಅಲ್ಲ ರೀ, ಮನೆಗೊಂಚೂರು ರೇಷನ್ ತರಬೇಕಿತ್ತು. ಅಕ್ಕಿ ಮುಗ್ದೋಗವೆ, ಹಂಗೇನಿಯ ಬ್ಯಾಳೆ ಎಲ್ಲ ಖಾಲಿ ಆಗೋಗ್ಬಿಟ್ಟೈತಲ್ಲ. ಅದಕ್ಕೇನೆ ಹೋಗ್ಬಿಟ್ಟು ಎತ್ಕೊಂಬಿಟ್ಟು ಬರಣಿ ಅಂತ ಅನ್ಕೊಂಡೆ. ಬರ್ತೀರಾ? ಹೋಗ್ಬಿಟ್ಟು ಹಂಗೆ ಸಾಮಾನು ಸಾರಂಡಿ ಎಲ್ಲ ಎತ್ಕೊಬಿಟ್ಟು ಬರಣಿ. ಕಾಫಿ ಪುಡಿ ಖಾಲಿ ಆಗೈತೆ, ಹೆಂಗೋ ಸಂಬಳ ಬಂದಿರೋದ್ರಾಗ ಐತಲ್ಲ. ಹೋಗ್ಬಿಟ್ಟು ಎತ್ಕೊಬಿಟ್ಟು ಬರಣಿ. ಬನ್ನಿ, ಹೋಗಿ ತಕೊಬಿಟ್ಟು ಬರಣಿ. ನನ್ ಬರಕಿಲ್ಲ. ನಿಮ್ಮ ಅಮ್ಮನ ಕರ್ಕೊಂಡು ಹೋಗ್ಬಿಟ್ಟು ಎತ್ಕೊಂಬಿಟ್ಟು ಬಾ. ನಾನು ಬರಕಿಲ್ಲ, ನನಗೆ ಶಾನೆ ಕೆಲಸ ಐತಿ. ನಾನು ಬರಕಿಲ್ಲ. ನಾನು ಏನೋ ಬಿಸ್ನೆಸ್ ಬಗ್ಗೆ ಎಲ್ಲ ಮಾತಾಡಬೇಕು. ಆ ಕೆಲಸ ಈ ಕೆಲಸ ಅಂತ ಶಾನೆ ಕೆಲಸ ಇರ್ತದೆ ನನಗೆ. ನಾವು ಹಿಂಗೆ ಇರೋಕ್ಕಾಯ್ತದ? ನಾವು ಬೆಳಿಬೇಕು, ಸಂದಕ್ಕಾಗಬೇಕು ತಾನೇ. ಹಿಂಗೆ ಇದ್ಬಿಟ್ರೆ ಹೆಂಗೆ ಹೇಳು? ಅದಕ್ಕೆ ನಾವು ಬೆಳಿಬೇಕು, ಏನೋ ಮಾಡಬೇಕು ಅಂತ ಹೇಳಿದ್ರೆ ನಾವೂ ಅದೇನೋ ಒಂಥರಲ್ಲ, ಕಷ್ಟಪಟ್ಬಿಟ್ಟು ಓಡಾಡ್ಕೊಂಡು ಅದು ಇದು ಮಾಡಬೇಕಾಯ್ತದೆ. ಇರು, ನಾನು ಹೋಗ್ಬಿಟ್ಟು ಮಾತಾಡ್ಕೊಬಿಟ್ಟು ಬರ್ತೀನಿ. ರೀ, ನಮ್ಗೆ ಇಲ್ದಿರ ಉಸ ಯಾಕೆ ನಮಗೆ? ನಿಮ್ಗೇನು ತಲೆ ಕೆಟ್ಟೈತೆ? ನಮಗೆ ಬಿಸ್ನೆಸ್ ಏನು ಬೇಡ ಅಂತ ಹೇಳಿಲ್ವ ನಿಮಗೆ? ಅಯ್ಯಯ್ಯ, ಸುಮ್ಕೆ ನೀವು ಅದನ್ನ ಕೆಲಸ ಪಸ ಅಂತ ಹುಡ್ಕೊಂಡು ಹೋಗಿ. ಸುಮ್ಕೆ ನಾನು ತಲೆ ತಿಕ್ಲಿಡಿಸ್ಬಿಡಿ. ನನಗಂತೂ ಸಾಕಾಗೋಗ್ಬಿಟ್ಟೈತೆ ನಿಮ್ಮಿಂದ. ನೆಮ್ಮದಿ ಅಂತೂ ಇಲ್ವೇ ಇಲ್ಲ ನನಗಂತೂ. ಅಯ್ಯಯ್ಯ, ಸುಮ್ಮನೆ ಕೆಲಸ ಹುಡ್ಕೊಂಡು ಯಾವ್ದನ್ನ 15-20 ಸಾವಿರಕ್ಕೆ ಹೋಗೋದು ಬಿಟ್ಬಿಟ್ಟು ಅದೇನು ಬಿಸ್ನೆಸ್ ಅಂತ ಹೇಳ್ತೀರಾ? ರೀ, ನನ್ನ ಮಕ್ಳ ಜೊತೆ ಸೇರ್ಕೊಂಡು ಕುಡಿಯೋದೆಲ್ಲ ಕಲ್ತ್ಬಿಟ್ಟಿದ್ದೀರಾ. ಇನ್ನೊಂದು ಕಿತ್ತ ಹಿಂಗೆ ಕುಡಿಯೋದು ಪಡೆಯೋದು ಎಲ್ಲ ಬಿಟ್ಬಿಡಿ. ಇದೆಲ್ಲ ನಮಗೆ ಬೇಕೇನ್ರಿ? ನಮಗೆ ಆಗ ಬರೋಕ್ಕಿಲ್ಲ. ನಮಗೆಲ್ಲನೂ ಕುಡಿಯೋದು ಪಡೆಯೋದು ಎಲ್ಲನೂ ಬಿಟ್ಟು ಬಿಸಾಕ್ಬಿಡಿ. ನಮಗೆಲ್ಲ ಯಾಕೆ ಬೇಕು? ನೋಡಿ, ಇಷ್ಟು ದಿನ ಹೆಂಗಿದ್ರು ಹಂಗೆ ಇರಿ. ನಾನು ಕಷ್ಟಪಟ್ಟು ದುಡಿದ್ಬಿಟ್ಟು ಹಂಗೋ ಹಿಂಗೋ ಮಾಡಿ ದುಡ್ಡು ತಂದು ಆಗ್ತಾ ಇದ್ದೀನಿ ತಾನೇ. ನೀವು ಅದನ್ನೇ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಹೋಗ್ತಾ ಇರ್ರಿ, ಸಾಕು. ಇನ್ನೊಂದು ಸ್ವಲ್ಪ ದಿನ ನಮ್ಮ ಜೀವನನೂ ಸೆಟ್ಲ್ ಆಯ್ತದೆ. ನಾನು ಏನಾರ ಮಾಡಿಬಿಟ್ಟು ಚೆನ್ನಾಗಿ ದುಡಿದ್ಬಿಟ್ಟು ನಾವು 4 ಜನದ ಥರ ನಾವು ಇರಂಗೆ ಮಾಡ್ತೀನಿ. ನೀವು ಇಷ್ಟಿಷ್ಟಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಇದು ಮಾಡ್ಕೋಬೇಡಿ. ನನಗೇನು ಬುದ್ಧಿ ಇಲ್ವಾ? ನನ್ನ ತಲೆನಾಗ ಏನಾದ್ರು ಲದ್ದಿ ತುಂಬ್ಕೊಂಡೈತಾ? ನನಗೂ ಗೊತ್ತು. ನೀನೇನು ಇದು ಮಾಡ್ಕೊಂಡು ನನಗೆ ಹೇಳಕ್ಕೆ ಬರಬೇಡ ನೀನು. ನನಗೆ ಗೊತ್ತು ನಾನು ಏನು ಮಾಡಬೇಕು, ಯಾವಾಗ ಏನು ಮಾಡಬೇಕು, ಹೆಂಗೆ ಜೀವನ ಮಾಡಬೇಕು ಅಂತ ಹೇಳ್ಬಿಟ್ಟು. ನೀನು ಒಳ್ಳೆ ಬಂದ್ಬಿಟ್ಟಿಲಿ ಇದು ಮಾಡಕ್ಕೆ ಬರಬೇಡ ನೀನು. ನನಗೂ ಕ್ಯಾಮೆ ಐತೆ, ಕೆಲಸ ಐತೆ, ನಾನು ಹೋಯ್ತೀನಿ. ನಾನಿನ್ನೂ ಯೋಚನೆ ಮಾಡಬೇಕು ಯಾವ ಥರ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸುಮ್ಮನೆ ಬಿಟ್ಬಿಡು. ನಾನು ಹಿಂಗೆ ಎಷ್ಟು ಕಿತ್ತ ಹೇಳ್ತೀನಿ, ಬ್ಯಾಡ ಮ್ಯಾನೇಜರ್ ಜೊತೆ ಹೊಂಟೋಗ್ಬಿಡು. ಹೆಂಗಿದ್ರು ನಿನ್ನ ಪೋಲ್ ಇಷ್ಟಪಡ್ತಾವನಿ, ಹೆಂಗಿದ್ರು ಸಂದಕ್ಕೆ ಓಡಾಡ್ಸ್ಕೊಂಡವನಿ, ಹೆಂಗೋ ದುಡಿತಾವನಿ. ಅವ್ನ ಜೊತೆ ನೆಮ್ಮದಿಗಿರು ಅಂತ ಹೇಳಿದ್ರೆ ನೀನು ಹೋಗಿ 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 ಇವನಿಂದ ಬಿದ್ದಿದೆಯಲ್ಲ. ಅಮ್ಮ, ಸುದ್ದಿ ಕದೆಲ್ಲ ಬಿಡು. ಕಟ್ಕೊಂಡು ನೀವು ಅದೇನಂತರ ಕೊನೆ ತನಕಂತಾರಲ್ಲ ಹಂಗೆ ನೀನು ಸುಮ್ಕಿರು. ಏನೋ ಒಂದು ಆಯ್ತದೆ. ಕುಡಿಯೋದು ಹೆಂಗೋ ಬಿಡಿಸ್ಬಿಡೋಣ, ಸುಮ್ಮನಿರು. ಈಗ ತರಕಾರಿ ತಗೊಬಿಟ್ಟು ಬರಬೇಕು. ಹಂಗೆ ನೀನು ರೇಸನ್ನು ಗೀಸನ್ನು ಎಲ್ಲ ತಗೊಬಿಟ್ಟು ಬರಬೇಕು. ನೋಡಿ, ಸರ್ಸರ್ನ ಹೋಗ್ಬಿಟ್ಟು ರೇಸನ್ನು ಎಲ್ಲ ತಗೊಬಿಟ್ಟು ಬರೋಣ. ಹೆಂಗೋ 4,000 ರೂಪಾಯಿ ಇತ್ತೆ ಡ್ರಾ ಮಾಡ್ಕೊಬಿಟ್ಟು ಬಂದೀವಿ. ಅದೇನೇನೋ ಬೇಕು ಅಂತ ಹೇಳ್ದಲ್ಲ ನೀನು, ಖಾರದ ಪುಡಿ ಎಲ್ಲ ಇಟ್ಟು ಮಾಡಿಸ್ಕೊಳಕ್ಕೆ ಏನೇನು ಬೇಕೋ ಎಲ್ಲನೂ ತಕ ಬಾ. ನೋಡಿ ಬಾ. ಸರಿ ಬಾ ಸಾರ್ನ, ಏನೇನು ಬೇಕೋ ಪ್ಯಾಕ್ ಮಾಡ್ಕೊಂಡು ಎಲ್ಲನೂ ಎತ್ಕೊಬಿಟ್ಟು ಬರೋಣ ಬಾ. ಅಯ್ಯೋ ಅಮ್ಮ, ಇದ್ರಾಗಿರೋ ದುಡ್ಡೇನಾದ್ರು ಎತ್ಕೊಂಡ? ಇಲ್ಲಲೇ, ನಾನೇನೋ ಕಾಸು ಎತ್ಕೊಂಡ್ಲಿಲ್ಲ ಅಮ್ಮ. ನಾನು 4,000 ರೂಪಾಯಿ ಮಡಗಿದ್ದೆ ಕಣಮ್ಮ. ಬರೀ ಒಂದೇ 1,000 ರೂಪಾಯಿ ಐತಲ್ಲಮ್ಮ ಇಲ್ಲಿ. ಕಾಸೇ ಇಲ್ಲ. ಅಂಗಡಿಗೆ ರೇಷನ್ ತರಬೇಕು ಅಂತ ನೀನು 4,000 ರೂಪಾಯಿ ಮಡಗಿದ್ದೆ. ಏನೇ ಹೇಳ್ತಾ ಇದೀಯ ನೀನು? ರೇಷನ್ನು ತರಕ್ಕಿಂತ ಮಡಗಿರೋ ದುಡ್ಡು ಕಾಣ್ತಿಲ್ವಾ? ನೋಡು, ಇನ್ನೊಂದು ಜಿಪ್ಪಗೆಲ್ಲ ಹಾಕಿಕ್ ಮಡಗಿದ್ಯೇನೋ. ಇಲ್ಲ ಕಣಮ್ಮ, ಇನ್ನೊಂದು ಜಿಪ್ಪಗೂ ಯಾವ ಜಿಪ್ಪಗೂ ಇಲ್ಲ. ಬ್ಯಾಗೆಲ್ಲ ಫುಲ್ಲು ಖಾಲಿ ಖಾಲಿ. ಒಂದೇ 1,000 ಐತೆ ಅಷ್ಟೇ ಕಣಮ್ಮ. ಅಯ್ಯೋ ರಾಮ, ಇದೇನಮ್ಮ ಹಿಂಗೆ ಹೇಳ್ತಿದೀಗ? ಇದೇನು ಹಿಂಗೆ ಹೇಳ್ತಿದ್ಯಾ? ದುಡ್ಡಿಲ್ಲ ಅಂದ್ರೆ ಏನರ್ಥ? ನಿನ್ನ ಗಂಡ ಏನಾರ ಕಿತ್ಕೊಂಡು ಹೋಗ್ಬಿಟ್ನಾ ಅಂತ ಕಳ್ಳನ ಮಗ ಅವಾಗಿಂದ ಇಲ್ಲೇ ಓಡಾಡ್ತಾ ಇದ್ದ. ಇದೇನಮ್ಮ ಹಿಂಗೆ ಹೇಳ್ತಾ ಇದೆಯಾ? ಅಯ್ಯೋ ದೇವ್ರೆ, ಏನಾರ ಹೋಗ್ಬಿಟ್ಟಿದ್ರೆ ಏನಮ್ಮ ಮಾಡಲಿ? 4,000 ರೂಪಾಯಿ ಡ್ರಾ ಮಾಡ್ಕೊಬಿಟ್ಟು ಬಂದಿಕ್ಕಿದ್ದೆ ರೇಷನ್ಗೆ ಅಂತ ಇರೋದು ಅಷ್ಟೇ ಕಣಮ್ಮ. ನೀನು ಎಷ್ಟು ಸಂಬಳ ಓದ್ತದೆ ನನಗೆ ನಿನಗೂ ಗೊತ್ತಲ್ವಾ? ಜಾಸ್ತಿ ಸಂಬಳ ಗಿಂಬಳ ಎಲ್ಲ ಬರೋದು ಇಲ್ಲ, ಎಂಥದೂ ಇಲ್ಲ. ಈಗ ಏನು ಮಾಡೋದು ಅಂತನೇ ಗೊತ್ತಾಗ್ತಿಲ್ಲ. ನಿಜವಾಗೂ ನನ್ನ ಗಂಡನೇ ಎತ್ಕೊಂಡೋಗಿರ್ತಾನ. ಇನ್ನು ಮನೆಗಿರೋದೇ 3 ಜನ, ನೀನು ಮುಟ್ಟಿಲ್ಲ ನಾನು ಮುಟ್ಟಿಲ್ಲ ಅಂದರೆ ನನ್ನ ಮಗ ನಿನ್ನ ಗಂಡನೇಯ. ಕಳ್ತನೂ ಕಲ್ತ್ಬಿಟ್ಟವನಮ್ಮಿ. ಕಳ್ತನ ಕುಡಿಯೋದು ಎಲ್ಲ ಕಲ್ತ್ಬಿಟ್ಟವನಿ. ನಾನು ಅದಕ್ಕೆ ಹೇಳ್ತಿರೋದು, ನೀನು ಗಂಡ 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 ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಬೇಡ. ಬಿಟ್ಬಿಟ್ಟು ಮ್ಯಾನೇಜರ್ ಜೊತೆ ಹೊಂಟೋಗು ಅಂತ ಹೇಳ್ಬಿಟ್ಟು ನೀನೇ ನನ್ನ ಮಾತು ಕೇಳೋದೇ ಇಲ್ವಲ್ಲ. ಹೀಗೇನು ಮಾಡ್ತೀಯಾ ಅಮ್ಮ? ರೇಷನ್ಗೆ ಅಂತ ಹೇಳ್ಬಿಟ್ಟು ಇದ್ದಿದ್ದು ಸ್ವಲ್ಪ ನಿನಗೆ ಕಾಸು ಕಣಮ್ಮ. ಅದೂ ಇವಾಗ ಇವ್ನು ಹಿಂಗೆ ಮಾಡ್ಬಿಟ್ಟ ಕಣಮ್ಮ. ಮತ್ತು ರೇಷನ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕಣಮ್ಮ. ಹಿರಪರ ಕಾಸೆಲ್ಲ ಅದಕ್ಕೂ ಇದಕ್ಕೂ ಅಂತ ನಿನಗೆ ಖರ್ಚಾಗೋಗ್ಬಿಟ್ಟೈತೆ. ಇನ್ನು ಕಾಸು ಅಂತನೂ ಏನೂ ಇಲ್ಲ ಕಣಮ್ಮ.
ಈಗ ಏನು ಮಾಡೋದು ಅಂತನೇ ಅರ್ಥ ಆಯ್ತಿಲ್ಲ ನಂಗಂತೂ. ಅಯ್ಯೋ ದೇವ್ರೆ, ಏನು ಮಾಡಲಿ? ಇವಾಗ ಮನೆಗೆ ಸಾಮಾನು ಬೇಕು ಕಣಮ್ಮ. ಈಗ ಅಂಗಡಿಗೆ ಹೋಗಿ ತಗೊಬರ್ಬೇಕು. ಅಕ್ಕಿ ಮೂಟೆನೇ ಎಷ್ಟೊಂದು ಆಯ್ತದೆ ನಿಂಗೂ ಗೊತ್ತು. ಇನ್ನು ಬ್ಯಾಳೆನೂ 100 ರೂಪಾಯಿನೋ ಮತ್ತೆ ಕೆ ಜಿ. ಈಗ ಇರೋ 1000 ರೂಪಾಯಿನಾಗೆ ಅಮ್ಮ ಎಲ್ಲಿಂದ ತಗೊಬಿಟ್ಟು ಬರಲಿ ಕಣಮ್ಮ ಸಾಮಾನ. ಮಣಿಯಾಳ್ ನನ್ನ ಮಗ, ಲೋಪರ್ ನನ್ನ ಮಗ, ಲಪಂಗ ನನ್ನ ಮಗ, ಎಂಥ ಕೆಲಸ ಕಲ್ತ್ಬಿಟ್ನಲ್ಲ. ಮೊದಲೆಲ್ಲ ಒಳ್ಳೆನೇ ಆಗಿದ್ದ, ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನಂಗೆ. ಅಮ್ಮಿ ನೀನು ದುಡಿಯೋಕೆ ಶುರು ಮಾಡ್ದಾಗಿಂದ ನೀನು ನನ್ನ ಮಗ ಸೋಮಾರಿಯಾಗಿ ಕುಂತಿರೋದು ಅಂದರೆ. ಮೊದಲೆಲ್ಲ ಕಷ್ಟನೋ ಸುಖನೋ ದುಡ್ಡು ತಂದು ಹಾಕೋನು. ನೀನು ದುಡಿಯೋಕೆ ಶುರು ಮಾಡ್ಕೊಂಡೆ, ನನ್ನ ಮಗ ಸೋಮಾರಿ ಆಗಕ್ಕೆ ಶುರು ಮಾಡ್ಕೊಂಡ. ನಿನಗಿನ್ನೇನು ದುಡ್ಡು ತಂದು ಇಕ್ತೀಯ, ಮಜಾ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿತ್ತಾನೆ. ಥು, ಎಂಥ ಬಾಳು ಅಂತ ಹೇಳ್ಬಿಟ್ಟು. ಅಲ್ಲ ರೇಷನ್ಗೆ ಅಂತ ಇಕ್ಕಿದ್ಯಾ ಅಂತ ಗೊತ್ತಿದ್ದು ನೀವು ಓದ್ಕೊಂಡು ದೌಡಿಕೋನೆಲ್ಲ ಲೆಕ್ಕ ಹಾಕು. ನೋಡಿ ಓದ್ಬೇಕಾರೆ ಅಷ್ಟಕ್ಕೂ ಕಂಟು ಪೂರ್ತಿ ಕುಡ್ಕೊಂಡು ಮಜ್ಜಾ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ಬಿಡ್ತಾನೆ ಕಾಳ್ಬಡ್ಡಿ ನನ್ನ ಮಗ. ಏನು ಮಾಡ್ತೀಯ ಆಮೇಕಿಂದ ನೀನು ಹೇಳು? ಹಾಂ, ಏನು ಮಾಡಿಯೇ? ಒಳ್ಳೆ ಕರ್ಮ ಆಗೋಗ್ಬಿಡ್ತು ನಂಗಂತೂ. ಏನು ಮಾಡೋದು ಏನು ಬಿಡೋದು? ಈಗ ರೇಷನ್ಗೆ ದುಡ್ಡಿಲ್ಲ, ಉಣ್ಣದೇಂದ್ರ ಉಣ್ಬೇಕು ಹೇಳು? ಒಂದು ನಿಮಿಷ ಇರಮ್ಮ. ಹಲೋ ಸರ್, ನಾನು ಕಮಲಿ. ಹಾ ಕಮಲಿ, ಹಾ ಹೇಳು ಹೇಳು. ಸರ್, ಅದು ಸ್ವಲ್ಪ ಪ್ರಾಬ್ಲಮ್ ಆಗೋಗ್ಬಿಟ್ಟಿತ್ತು ಸರ್ ಮನೆ ಕಡೆ. ಅದು ಸ್ವಲ್ಪ ಒಂದು 4000 ರೂಪಾಯಿ ದುಡ್ಡಿದ್ರೆ ಬೇಕಿತ್ತು ಸರ್. ಓ ಹೌದಾ ಕಮಲಿ, ಯಾಕೆ ಏನಾದರೂ ತೊಂದರೆ ಆಯ್ತಾ? ಮನೆಗೆ ಎಲ್ಲರೂ ಚೆನ್ನಾಗವ್ರೆ ತಾನೇ? ಸರ್ ಎಲ್ಲ ಚೆನ್ನಾಗವ್ರೆ ಸರ್. ಮನೆಗೆ ಸ್ವಲ್ಪ ಕಷ್ಟ ಆಗೋಗ್ಬಿಟ್ಟಿತ್ತು. ದುಡ್ಡಿತ್ತಲ್ಲ ಸ್ವಲ್ಪ ಕಳೆದೋಗ್ಬಿಡ್ತು, ಅದು ಎಲ್ಲನೂ ಗೊತ್ತಾಗಲಿಲ್ಲ. ಒಂದು 3-4 ಸಾವಿರ ರೂಪಾಯಿ ಇದ್ದರೆ ಕೊಟ್ಟರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೊಡ್ತಿದ್ದೆ ಸರ್. ಅದು ಬೇಕಿತ್ತು. ಅಯ್ಯೋ ಕಮಲ, ನಾನು ನೀನು ಬೇರೆನಾ? ಇಬ್ರು ಲವ್ವರ್ಸ್ ತಾನೆ. ನೀನು ನಾನು ಹೆಲ್ಪ್ ಮಾಡಬೇಕು, ನಾನು ನೀನು ಹೆಲ್ಪ್ ಮಾಡಬೇಕು. ಇಲ್ಲ ಅಂತಂದರೆ ಚೆನ್ನಾಗಿರಲ್ಲ ಅಲ್ವಾ? ನೋಡು, ನೀನು ಇಬ್ರಿಗೂ ಹೆಲ್ಪ್ ಮಾಡಿದ್ರೇ ಅಲ್ವಾ, ಇಬ್ಬರು ಹೆಲ್ಪ್ ಮಾಡ್ಕೊಂಡ್ರೆ ಅಲ್ವಾ ಅದನ್ನು ಪ್ರೀತಿ ಅನ್ನೋದು. ನೀನಂದರೆ ನನಗೆ ತುಂಬ ಇಷ್ಟ. ನಿನಗೆ ಹಾಕ್ತೀನಿ ಬಾ. 4000 ಬೇಕು ತಾನೆ? ಹಾಕ್ತೀನಿ. ಸರಿ ಸರ್, ಹಾಕಿ. 4 ಅಲ್ದಿದ್ದು 5000 ಹಾಕಿರ್ತೀನಿ ನಿನಗೆ. ಏನೇನು ಬೇಕೋ ಪಾಪ, ನಿಂದು ಏನೇನು ಕಷ್ಟನೋ ಎಲ್ಲನೂ ಬಗೆಹರಿಸ್ಕೊಬಿಡು ಸರಿನಾ? ನಿಂಗೆ ಏನೇನು ಬೇಕೋ ಕೇಳು, ಎಲ್ಲ ಹಾಕ್ತೀನಿ. 5000 ರೂಪಾಯಿ ಹಾಕಿದ್ದೀನಿ ನೋಡ್ಕ. ಫೋನ್ಪೇ ಮಾಡಿದ್ದೀನಿ 5000. ಏನೇನು ಬೇಕೋ, ಇನ್ನೂ ಏನಾದರೂ ಜಾಸ್ತಿ ಬೇಕಾದರೆ ಕೇಳು. ಇಲ್ಲ ಸರ್ ಪರವಾಗಿಲ್ಲ ಸರ್. ಥ್ಯಾಂಕ್ ಯು ಸರ್. ಯಪ್ಪ ದೇವ್ರೆ, ನನಗೆ ಎಂಥ ದುಡ್ಡು ಕಳೆದೋಗ್ಬಿಟ್ಟಿರೋದಕ್ಕೆ ಫುಲ್ ಟೆನ್ಷನ್ ಆಗೋಗ್ಬಿಟ್ಟಿತ್ತು ಸರ್ ನನಗೆ. ಆಯಿತು. ಈಗ ಕೊಟ್ಟಿದ್ದೀನಿ ತಾನೆ, ತಗೋ ಹೋಗು ಏನು ಬೇಕೋ ಅದನ್ನು. ಯಾರಮ್ಮಿ? ನಮ್ಮ ಮ್ಯಾನೇಜರೇ ಕಣವ. ಇನ್ನೇನು ಮಾಡ್ತೀಯಾ? ದುಡ್ಡು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅದಕ್ಕೇನೆ ನಾನೇನೇ ಹಾಕು ಅಂತ ಹೇಳ್ಬಿಟ್ಟು ದುಡ್ಡನ್ನ ಹಾಕಿಸ್ಕೊಂಡೆ ನಾನೇನೆ ಇರಲಿ ಅಂತ ಹೇಳ್ಬಿಟ್ಟು. ಈಗ ರೇಷನ್ಗೆಲ್ಲ ಕಾಸು ಬೇಡವೇನಮ್ಮ? ಹೆಂಗೋ ಅವ್ನಿಗೆ ಒಂಚೂರು ನೈಸ್ ಮಾಡಿದ್ರೆ ಹಾಕ್ಬಿಡ್ತಾನೆ. ಈ ನನ್ನ ಮಗ ಎತ್ಕೊಂಡೋಗೋ ನಿನ್ನ ಮ್ಯಾಲೆ ದುಡ್ಡೆಲ್ಲೂ ಕಾಂದಿರಂಗೆ ಮಾಡಬೇಕು ಕಣಮ್ಮ. ನಿನ್ನ ಮ್ಯಾಲೆ ಯಾರು ಎತ್ಕೊತಾ ಇರಲಿಲ್ವಲ್ಲ ಮನೆಯಾಗೆ, ಅದಕ್ಕೇನೆ ನಾನು ಇಲ್ಲೇನೇ ಮಾಡೋಗ್ಬಿಟ್ಟೆ ಸುಮ್ಮನೆ. ಸರಿ ಬಿಡು, ಆಯಿತು. ಬಾ, ಹೋಗ್ಬಿಟ್ಟು ಫೋನ್ಪೇ ಮಾಡೋರಂತೆ. ಹಂಗೆ ಅದ್ರಾಗೆ ನೀನು ಅಂಗಡಿನವ್ರು ಕಳಿಸ್ಬಿಟ್ಟು ಅತ್ತಾಗೆ ಎತ್ಕೊಬಿಟ್ಟು ಬರೋಣ ಬಾ. ಸಾಮಾನು ಎಲ್ಲನೂ ಏನೇನು ಬೇಕು. ತಿರುಗಿ ದುಡ್ಡೇನ ಇದು ಬಿಟ್ರೆ ತಿರ್ಗಿ ಅದನ್ನು ಯಾವಾಗ ಕದ್ಕೊಂಡು ಹೋಗ್ಬಿಟ್ಟು ಏನು ಮಾಡ್ತಾನೋ ಗೊತ್ತಿಲ್ಲ. ಎಂಥ ಬಣ್ಣನ ಮಗ ಸಿಕ್ಬಿಟ್ನೆ ನಿನ್ಗಂತೂ. ಬಂಡನೇ ನನ್ನ ಮಗ, ಲೋಪರ್ ಬಣ್ಣನ ಮಗ ಅವನು. ಎಂತನೂ ಕೊಟ್ಬಿಟ್ಟು ಮದುವೆ ಮಾಡ್ಬಿಟ್ನು ಅಂತ ಅನ್ನಿಸ್ತೈತಿ. ಲವ್ ಪವ್ ಅಂತ ಅನ್ಕೊಂಡು ಯಪ್ಪ ದೇವ್ರೆ, ಬೇಕಿತ್ತಾ? ಏ ಸುಮ್ಮನೆ ನಡಿಯ ಮಾತಾಡಿ. ಇನ್ನೇನು ತಾನೇ ಮಾಡೋಕ್ಕೈತೆ? ನೋಡಿ. ಹಾಳಾಗೋಗ್ಲಿ. ಇನ್ಮೇಲೆ ದುಡ್ಡನ್ನ ಜೋಪಾನವಾಗಿ ಮಡಿಕತ್ತೀನಿ. ಎಲ್ಲೂ ಅಲ್ಲೋ ಇಲ್ಲಿ ಇಕ್ಕಲ್ಲ ನೋಡಿ. ಸರಿ ಬಾ.